ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ಸಾಹಿತ್ಯ ಪರಿಷತ್ತು ಹಾಗೂ ಕದಳಿ ಮಹಿಳಾ ಮಹಾ ವೇದಿಕೆ ಗಜೇಂದ್ರಗಡ ತಾಲೂಕು ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಇಲ್ಲಿಯವರೆಗೂ ಹಿರಿಯರೆಲ್ಲ ಹೇಳ್ಯಾರ ಮತ್ತು ನಾವು ಆಲಿಸಿದ್ದೇವೆ. ಹಾಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಈ ದಿನ ನಡೆಯುತ್ತಿರುವುದು. ಮಹಿಳೆ ಎಂದರೆ ಶಕ್ತಿ, ಮಹಿಳೆ ಎಂದರೆ ಧೈರ್ಯ, ಮಹಿಳೆ ಎಂದರೆ ಪ್ರೀತಿ, ಮಹಿಳೆ ಎಂದರೆ ಕಾಳಜಿ, ಪ್ರತಿಯೊಬ್ಬರ ಬದುಕನ್ನು ರೂಪಿಸುವ ಮಹಿಳೆಗಾಗಿ ಮೀಸಲಾದ ದಿನ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಹಾರ್ದಿಕ ಶುಭಾಶಯಗಳು. ನಮ್ಮ ಶಕ್ತಿ, ಧೈರ್ಯ ಮತ್ತು ಕೀರ್ತಿ ಈ ಜಗತ್ತನ್ನು ಇನ್ನಷ್ಟು ಸುಂದರವಾಗಿಸುತ್ತದೆ ಎಂದು ಹೇಳುತ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವ ಹಸನ್ಮುಖಿ ಮತ್ತು ಎಷ್ಟೇ ಸಮಸ್ಯೆಗಳು ಬಂದರೂ ಅದನ್ನು ಮೆಟ್ಟಿ ನಿಲ್ಲುವ ಛಲಗಾರ್ತಿ, ಧೈರ್ಯವಂತಿ ಎಂದು ಹೆಸರು ಪಡೆದಿರುವ ಈ ಕದಳಿ ಮಹಿಳಾ ಮಹಾವೇದಿಕೆಯ ಗಜೇಂದ್ರಗಡ ತಾಲೂಕಿನ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಐ ರೇವಡಿಯವರೇ ಹಾಗೂ ಗದಗ ಜಿಲ್ಲೆಯ ಜಿಲ್ಲಾ ಕದಳಿ ಮಹಿಳಾ ಮಹಾವೇದಿಕೆಯ ಅಧ್ಯಕ್ಷರಾದ ಸುಧಾ ಹುಚ್ಚಣ್ಣವರೇ, ಅವರು ಯಾವಾಗಲೂ ತಮ್ಮ ಉಪನ್ಯಾಸದ ಮೂಲಕ ಸಮಾಜದಲ್ಲಿ ನಡೆಯುವ ಅಂಕುಡೊಂಕುಗಳನ್ನು ತಿದ್ದುತ್ತಾ ತಮ್ಮ ಕಾರ್ಯದಲ್ಲಿ ದಕ್ಷತೆಯಿಂದ ಮೆರೆದಿರ್ತಕ್ಕಂಥ ಡಾಕ್ಟರ್ ಸುಧಾ ಹುಚ್ಚಣ್ಣವರಿಗೆ ಮತ್ತೊಮ್ಮೆ ನಮಿಸುತ್ತಾ, ಹಾಗೆ ಈ ಭಾಗದ ಗಜೇಂದ್ರಗಡ ಭಾಗದ ಒಂದು ಅಕ್ಕನ ಬಳಗದ ಶಕ್ತಿ ಎಂದೇ ಪ್ರಸಿದ್ಧಿ ಪಡೆದಿರುವ JTCBS ಸ್ಕೂಲಿನ ದಕ್ಷತೆಯನ್ನು ನಡೆಸಿಕೊಂಡು ಹೋಗಿರ್ತಕ್ಕಂಥ ಸಂಯುಕ್ತ ಬಂಡಿ ಅಕ್ಕವರೇ ಹಾಗೂ ವೇದಿಕೆ ಮೇಲೆ ನಾನಿನ್ನೆನ್ನದೆ ಬೆಳಗಾರ್ ಸರ್ ಅವರೇ ಹಾಗೂ ಇತರೆ ಎಲ್ಲ ಗಣ್ಯಾತಿ ಗಣ್ಯರನಿಗೆ ವಂದಿಸುತ್ತಾ, ಕದಳಿ ಮಹಿಳಾ ಮಹಾವೇದಿಕೆ ಎಂದರೆ ಮಹಿಳೆಯ ಶಕ್ತಿ, ಪ್ರತ್ಯೇಕ ಮಹಿಳೆಯರು ಒಂದಾಗಿ ಸೇರಿ ತಮ್ಮ ಹಕ್ಕುಗಳನ್ನು, ಸಾಮರ್ಥ್ಯಗಳನ್ನು ಮತ್ತು ಕನಸುಗಳನ್ನು ಸಾಕಾರಗೊಳಿಸಲು ಈ ವೇದಿಕೆ ಸಹಾಯ ಮಾಡುತ್ತದೆ. ಮಹಿಳೆಯರು ಶಿಕ್ಷಣ, ಉದ್ಯೋಗ, ಸಮಾಜ ಸೇವೆ, ನಾಯಕತ್ವದಲ್ಲಿ ಮುಂದೆ ಬರಲು ಈ ವೇದಿಕೆ ಪ್ರೇರಣೆಯಾಗಿದೆ. ಇಲ್ಲಿ ಎಷ್ಟೋ ಜನ ಮಹಿಳೆಯರು ನಾವು ಪ್ರಥಮದಲ್ಲಿ ಸೇರಿದಾಗ ಸ್ಟೇಜ್ ಮೇಲೆ ಬಂದು ಮಾತಾಡಲಿಕ್ಕೆ ಆಗ್ತಿರ್ಲಿಲ್ಲ. ಎಲ್ಲರ ಜೋಡಿ ಮಾತಾಡುತ್ತಿದ್ರು. ಸ್ಟೇಜ್ ಮೇಲೆ ಬರ್ರಿ ಮಾತಾಡ್ರಿ ಅಂದರೆ ಅವರಿಗೆ ಅಷ್ಟೊಂದು ಧೈರ್ಯ ಇರ್ತಿರ್ಲಿಲ್ಲ. ಆ ಎಲ್ಲ ಶಕ್ತಿಯನ್ನು ಕಲಿಸಿಕೊಟ್ಟ ವೇದಿಕೆ ಯಾವುದಾದ್ರೂ ಇದೆ ಅಂದರೆ ಅದು ಕದಳಿ ಮಹಿಳಾ ಮಹಾವೇದಿಕೆ. ಪ್ರಥಮದಲ್ಲಿ ನಾವು 2023ನೇ ಸಾಲಿನಲ್ಲಿ ಶಿವಾನುಭವ ಗೋಷ್ಠಿ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮವನ್ನು ಶ್ರೀಮತಿ ವಿದ್ಯಾ ಬಂಡಿ ಶರಣೆ ಅವರ ಮನೆಯಲ್ಲಿ ಪ್ರಾರಂಭ ಮಾಡಿದ್ದು. ಅಲ್ಲಿ ಐದಕ್ಕಿ ಲಕ್ಕಮ್ಮ ಶರಣೆಯ ಜೀವನ ಚರಿತ್ರೆಯನ್ನು ಸಾವಿತ್ರಿ ಪಾಟೀಲ್ ಎಂಬ ಶರಣೆಯರು ನಮ್ಮನ್ನು 2 ತಾಸು ಆ ವೇದಿಕೆಯಲ್ಲಿ ಆಗಮಿಸಿದ ಎಲ್ಲರನ್ನು 2 ತಾಸು ಕೈಲಾಸ ಅಂದರೆ 12ನೇ ಶತಮಾನಕ್ಕೆ ಕರೆದೊಯ್ದಂತೆ ಉಪನ್ಯಾಸವನ್ನು ಮಾಡಿದರು. ಹೀಗೆ ಪ್ರತಿ ತಿಂಗಳು ಕೂಡ ಒಬ್ಬೊಬ್ಬ ಶರಣೆಯರ ಜೀವನ ಚರಿತ್ರೆಯನ್ನು ಇಲ್ಲಿ ಬಂದಿರುವ ಎಲ್ಲ ಶರಣೆಯರು ಇದನ್ನು ಕಾರ್ಯಕ್ರಮ ನಿರೂಪಣೆ ಅಂದರೆ ಇದನ್ನು ನಿರ್ವಹಣೆ ಮಾಡೋದು ಅಂದರೆ ಬಿಟ್ಟು ಹೋಗಿನಿ, ಅವರನ್ನು ಕ್ಷಮಿಸಬೇಕು. ಈ ಕಾರ್ಯಕ್ರಮದ ಒಂದು ಕಾರ್ಯದರ್ಶಿಗಳಾದ ಶ್ರೀಮತಿ ರೇಖಾ ಅಡುರಾಜುರವರು ಎಲ್ಲರಿಗೂ ತಮ್ಮ ಮಾತಿನ ಮೂಲಕ ಈ ಉಪನ್ಯಾಸವನ್ನು ನೀವು ಮಾಡಬೇಕು. ಅವರು ಎಷ್ಟು ಚಂದ ಮಾತಾಡೋದಂದ್ರೆ ಮನ ಮುಟ್ಟುವಂತೆ, ನಾವು ಒಲ್ಲೆ ಅನ್ಬಾರ್ದು ಅವ್ರು ಹೇಳಿದ ಮಾತು, ಅಷ್ಟು ಚಂದ ಮಾತಾಡಿ ಆ ಕಾರ್ಯಕ್ರಮವನ್ನು ಕೊಂಡೊಯ್ಯುತ್ತಿರುವ ಕೀರ್ತಿ ಈ ಕಾರ್ಯಕ್ರಮದ ವೇದಿಕೆಯ ಪರವಾಗಿ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಸಲ್ಲಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಕೈಯಲ್ಲಿ ಕರ್ಮವಿರಲಿ, ಮನದಲ್ಲಿ ಧರ್ಮವಿರಲಿ, ಮಾತಿನಲ್ಲಿ ಸತ್ಯ ಇರಲಿ, ಹೃದಯದಲ್ಲಿ ದಯ ಇರಲಿ, ಕೂಡಲ ಸಂಗಮ ದೇವ ಎಂಬ ವಚನದ ತಾತ್ಪರ್ಯದಂತೆ ಈ ವೇದಿಕೆಯಲ್ಲಿ ಪ್ರತಿ ಶರಣೆಯರಿಗೂ ಒಂದು ಜೀವ ತುಂಬುವ ಕೆಲಸವನ್ನು ಮಾಡ್ತಾ ಇದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಪ್ರತಿ ಶರಣೆಯರು ಒಬ್ಬ ಶರಣರ ಜೀವನ ಚರಿತ್ರೆಯನ್ನು ಹೇಳಬೇಕಂದ್ರೆ ಅದರ ಹಿಂದೆ ತುಂಬ ಕೆಲಸಗಳನ್ನು ಮಾಡಬೇಕಾಗ್ತದೆ. ಒಬ್ಬ ಶರಣರು ಯಾವ ವಿಶ್ವಿಯಲ್ಲಿ ಜನನಾದರೂ, ಯಾವ ಕುಟುಂಬದಿಂದ ಬಂದರು, ಅವರ ತಂದೆ ತಾಯಿ ಯಾರು, ಅವರ ವೃತ್ತಿ ಯಾವುದು, ಅವರು ಯಾವ ರೀತಿ ವೈರಾಗ್ಯವನ್ನು ತಾಳಿದರು, ಅವರ ಬಾಲ್ಯ ಜೀವನ ಹೇಗಿತ್ತು ಮತ್ತು ಅವರು ಯಾವ ರೀತಿ
ಸಮಾಜಕ್ಕಾಗಿ ಸಾಹಿತ್ಯದ ಮೂಲಕ ವಚನಗಳ ಮೂಲಕ ಒಂದು ಕಾಣಿಕೆಯನ್ನು ನೀಡಿದರು. ಇಲ್ಲಿ ತನಕ ನಾವು ಯಾಕೆ ಅವರನ್ನು ಸ್ಮರಿಸ್ತಾ ಇದ್ದೀವಿ, ಹಾಗೆ ಅವರ ಜೀವನದ ಅಂತಿಮ ಅವಧಿ ಹೇಗಿತ್ತು, ಅವರು ಈಗ ಇಲ್ಲ ಅಂದರೂ ಕೂಡ ಎಲ್ಲರ ಹೃದಯದಲ್ಲಿ ವಚನದ ಮೂಲಕ ಇದ್ದಾರೆ ಅಂದರೆ ಅವರು ಹೇಗೆ ಈ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು, ಹೇಗೆ ವೈರಾಗ್ಯಗಳಾದರು ಅಂತಕ್ಕಂಥ ಸಂಪೂರ್ಣ ವಿವರವನ್ನು ಸ್ಟಡಿ ಮಾಡಿ ನಾವು ಈ ವೇದಿಕೆಗೆ ಉಪನ್ಯಾಸಕರು ಬಂದು ಹೇಳಿದಾಗ ಎಲ್ಲರ ಮನ ಮುಟ್ಟುವಂತೆ 1-2 ತಾಸು ಮಾತ್ರ ಪ್ರತಿ ತಿಂಗಳು ನಾವು ಕೈಲಾಸ ಅಂದರೆ 12ನೇ ಶತಮಾನದ ಕೈಲಾಸ ಮಂಟಪದಲ್ಲೇ ಕುಂತೀವೋ ಏನೋ ಅನ್ನುವಷ್ಟು ಉಪನ್ಯಾಸಕರು ಇಲ್ಲಿ ಬೆಳೆದಿದ್ದಾರೆ ಅಂದರೆ ಅದು ಕದಳಿ ಮಹಿಳಾ ಮಹಾವೇದಿಕೆಯಿಂದ ಮಾತ್ರ. ಹಾಗೆ ಕದಳಿ ಎಂಬುದು ತನು, ಕದಳಿ ಎಂಬುವುದು ಮನ, ಕದಳಿ ಎಂಬುವುದು ವಿಷಯಂಗಳು, ಕದಳಿ ಎಂಬುವುದು ಭವಘೋರ ಅರಣ್ಯ. ಈ ಕದಳಿ ಎಂಬಲ್ಲಿ ಗೆದ್ದು ತವೆ ಬದುಕಿ ಬಂದು ಕದಳಿಯ ಬನದಲ್ಲಿ ಬೆವರು ನರಿಸಿ ಕಂಡೆನು ಭವ್ಯ ಗೆದ್ದೆ ಬಂದೆನು ಮಗಳೇ ಎಂದು ಕರುಣದಿ ತೆಗೆದು ಬಿಗಿದಪ್ಪಿದ ಚೆನ್ನ ಮಲ್ಲಿಕಾರ್ಜುನ ಹೃದಯ ಕಮಲದಲ್ಲಿ ಅಡಗಿದೆನು ಎಂದು ಅಕ್ಕ ಮಾದೇವಿ ಕೊನೆಯದಾಗಿ ಕದಳಿಯಲ್ಲಿನೇ ಆಕಿ ಮಲ್ಲಿಕಾರ್ಜುನನನ್ನು ಕಂಡಂಥ ಒಂದು ದೃಶ್ಯ ವಚನದ ಮೂಲಕ ನಾವು ನೋಡ್ತೀವಿ. ಅಕ್ಕ ಮಾದೇವಿ ಆಗಿನ ಕಾಲದಲ್ಲಿ ಕದಳಿಯ ಬಗ್ಗೆನೇ ಒಂದು ಅವರು ಕೊನೆಯ ದಿನಗಳನ್ನು ಕಳೆದಿರ್ತಕ್ಕಂಥದ್ದು. ಬಸವಣ್ಣನ ಭಕ್ತಿ, ಚೆನ್ನ ಬಸವಣ್ಣನ ಜ್ಞಾನ, ಮಡಿವಾಳಯ್ಯನ ನಿಷ್ಠೆ, ಪ್ರಭುದೇವರ ಜಂಗಮ ಸ್ಥಳ, ಅಜಗಣ್ಣನ ಐಕ್ಯ ಸ್ಥಳ, ನಿಜಗಣ್ಣನ ಆರೋಢ ಸ್ಥಳ, ಸಿದ್ದರಾಮಯ್ಯನ ಸಮಾಧಿ ಸ್ಥಳ, ಇಂತಿವರ ಕರುಣ ಪ್ರಸಾದ ಎನ್ನಗಾಯಿತು ಚೆನ್ನಮಲ್ಲಿಕಾರ್ಜುನ ಎನ್ನುತ್ತಾ ಇಲ್ಲಿ ಬಂದಿರುವ ಪ್ರತಿ ಶರಣೆಯರಿಂದನೂ ಕೂಡ ನಾನು ಒಂದೊಂದು ನುಡಿಗಳನ್ನು ಕಲಿತು ಈ ಹೊತ್ತಿಗೆ ಇಲ್ಲಿ ನಿಂತಿರುವೆ ನೋಡ, ನಾನೇ ಉದಾಹರಣೆ ನೋಡ. ಎಲ್ಲರಿಗೂ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ.